ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಇನ್ನು ಉಳಿದಿರೋದು ಕೇವಲ 10 ದಿನಗಳು ಮಾತ್ರ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸ್ಪರ್ಧಿಗಳ ಪರವಾಗಿಯೂ ಕೂಡ ಪ್ರಚಾರದ ಭರಾಟೆ ಜೋರಾಗಿದೆ. ತಮ್ಮ ನೆಚ್ಚಿನ ಸ್ಪರ್ಧಿಗಳು ವಿನ್ನರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಬೆಂಬಲಿಗರು ಸಾಕಷ್ಟು ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ವೀಕ್ಷಕರ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳು ನಾವು ವಿನ್ನರ್ ಆಗ್ತೀವಾ ರನ್ನರ್ ಆಗ್ತೀವಾ ಅನ್ನೋ ಚಿಂತನೆಯಲ್ಲಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಕ್ಷಣಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ಒಬ್ಬ ಸ್ಪರ್ಧಿ ಮಾತ್ರ ಇದೀಗ ಬಿಗ್ ಬಾಸ್ ಮುಂದೆ ಕಣ್ಣೀರ್ ಹಾಕ್ತಾ ಇದ್ದಾರೆ. ಪ್ಲೀಸ್ ಬಿಗ್ ಬಾಸ್, ನಾನು ಮನೆಗೆ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ. ಇದು 12ನೇ ಸೀಸನ್. ಇಷ್ಟು ಸೀಸನ್ಗಳಲ್ಲಿ ಸಾಕಷ್ಟು ಸ್ಪರ್ಧಿಗಳು ಬಂದು ಹೋಗಿದ್ದಾರೆ. ಯಾವ ಸ್ಪರ್ಧಿಯೂ ಕೂಡ ಈ ರೀತಿ ಕಣ್ಣೀರ್ ಹಾಕಿಲ್ಲ, ನಾನು ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ. ಬಹುತೇಕ ಸ್ಪರ್ಧಿಗಳು ಈ ಶೋ ಯಾವಾಗ ಮುಗಿಯುತ್ತೆ, ನಾವ್ ಯಾವಾಗ ಹೊರಗಡೆ ಹೋಗ್ತೀವಿ, ನಮ್ಗೆ ಏನ್ ಹೊಸ ಅವಕಾಶಗಳು ಸಿಗತ್ತೆ, ಇದನ್ನೇ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಆದ್ರೆ ನಮ್ಮ ಹುಡುಗಿ ರಕ್ಷಿತಾ ಶೆಟ್ಟಿ ಮಾತ್ರ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಿಲ್ಲ, ನಾನು ಇಲ್ಲೇ ಇರಬೇಕು ಬಿಗ್ ಬಾಸ್ ಅಂತ ಬಿಗ್ ಬಾಸ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ದುಃಖ ಭರಿತರಾಗಿ ಬಿಗ್ ಬಾಸ್ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಅಕ್ಷರಶಃ ಜೀವಿಸಿದ ಸ್ಪರ್ಧೆ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಅಲ್ಲಿದ್ದಂತಹ ಪ್ರತಿ ಕ್ಷಣವನ್ನು ಕೂಡ ಆಕೆ ಎಂಜಾಯ್ ಮಾಡಿದ್ದಾರೆ. ಏನೇ ಬೇಜಾರಾಗ್ಲಿ, ಏನೇ ನೋವಾಗ್ಲಿ, ಏನೇ ಕೋಪ ಜಗಳ ಏನೇ ಇದ್ರೂ ಕೂಡ ಪ್ರತಿ ಕ್ಷಣವನ್ನು ಅಷ್ಟು ಖುಷಿಯಿಂದಲೇ ಅವರು ಜೀವಿಸಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ. ಮೇ ಬಿ ಸಾಕಷ್ಟು ಸೀಸನ್ಗಳನ್ನ ನಾವು ನೋಡಿದ್ದೀವಿ. ಇದು 12ನೇ ಸೀಸನ್. ಪ್ರತಿ ಸೀಸನ್ ಅಲ್ಲೂ ಕೂಡ ಬರುವಂತಹ ಸ್ಪರ್ಧಿಗಳು ಹೊರಗಿನ ಜಗತ್ತನ್ನ ಮಿಸ್ ಮಾಡ್ಕೊಳ್ಳೋ ಬಗ್ಗೆ ಸಾಕಷ್ಟು ಮಾತುಗಳನ್ನ ಆಡ್ತಾ ಇರ್ತಾರೆ. ಹೊರಗಡೆ ಇದ್ರೆ ಆ ರೀತಿ ಆಗ್ತಾ ಇತ್ತು, ನಾನು ಹೋಗ್ಬೇಕು, ಆ ರೀತಿ ಮಾಡ್ಬೇಕು ಅನ್ನೋ ಮಾತುಗಳನ್ನ ಆಡ್ತಾ ಇರ್ತಾರೆ. ಆದ್ರೆ ಈ ಸೀಸನ್ ಅಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಹೊರ ಜಗತ್ತಿನ ಬಗ್ಗೆ ಯೋಚನೆ ಮಾಡದೆ, ನಾನು ಇಲ್ಲಿದ್ದೀನಿ, ಇದು ನನ್ನ ಪ್ರಪಂಚ, ಇಲ್ಲಿ ನಾನು ಯಾವ ತರ ಇರ್ಬೇಕು ಅನ್ನೋದನ್ನಷ್ಟೇ ಯೋಚನೆ ಮಾಡ್ಕೊಂಡು ಪ್ರತಿ ಕ್ಷಣವನ್ನು ಕೂಡ ಜೀವಿಸಿದ್ದಾರೆ. ಇದೀಗ 10 ದಿನಗಳು ಬಾಕಿ ಇರುವಾಗ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲ ಬಿಗ್ ಬಾಸ್, ನನಗೆ ಈ ಮನೆ ಇಷ್ಟ ಆಗಿದೆ, ನಾನು ಇಲ್ಲೇ ಇರಬೇಕು ಅಂತ ಬಿಗ್ ಬಾಸ್ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ನೀವು ನೋಡಿರ್ಬಹುದು, ಗಾರ್ಡನ್ ಏರಿಯಾದಲ್ಲಿ ಕೂತು ಕಣ್ಣೀರ್ ಹಾಕ್ತಾ ಇರ್ತಾರೆ, ಬಿಗ್ ಬಾಸ್ ಜೊತೆ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಅವರ ಮುಂದೆ ಕೂಡ ಕಣ್ಣೀರ್ ಹಾಕಿದ್ರು. ಅವಾಗ ಅಶ್ವಿನಿ ಗೌಡ ಕೂಡ ಸಮಾಧಾನ ಮಾಡಿದ್ರು, ಇಲ್ಲ ರಕ್ಷಿತಾ, ಹೋಗ್ಬೇಕಲ್ವಾ, ನಮಗೂ ಒಂದು ಬದುಕಿರುತ್ತೆ, ಇದ್ರ ಹೊರಗಡೆ ಕೂಡ ನಮಗೋಸ್ಕರ ಒಂದಷ್ಟು ಜೀವಗಳು ಕಾಯ್ತಾ ಇರುತ್ತೆ, ಇಲ್ಲೇ ಇರೋದಕ್ಕೆ ಆಗೋದಿಲ್ಲ ಅಲ್ಲ, ಇದೊಂದು ಶೋ ಮುಗ್ದ ಮೇಲೆ ನಮ್ಮ ಜರ್ನಿ ಕಂಟಿನ್ಯೂ ಆಗ್ಬೇಕಲ್ವಾ ಅಂತ ಸಮಾಧಾನ ಮಾಡಿರ್ತಾರೆ. ಇದೆಲ್ಲ ಆದ ಬಳಿಕ ಇವತ್ತು ಬೆಡ್ರೂಮ್ ನಲ್ಲಿ ಕೂತ್ಕೊಂಡು ರಕ್ಷಿತಾ ಬಿಗ್ ಬಾಸ್ ಜೊತೆ ತುಂಬಾ ಹೊತ್ತು ಮಾತನಾಡಿದ್ದಾರೆ. ಉಳಿದ ಸ್ಪರ್ಧಿಗಳು ಗಾರ್ಡನ್ ಏರಿಯಾದಲ್ಲೂ ಹೊರಗಡೆನೆ ಇದ್ದಂತಹ ಸಂದರ್ಭದಲ್ಲಿ ಏಕಾಂಗಿಯಾಗಿ ಕೂತಿದ್ದಂತಹ ರಕ್ಷಿತಾ ಶೆಟ್ಟಿ ತಮ್ಮ ಬೆಡ್ ಮೇಲೆ ಮಲಗಿಕೊಂಡು ಬಿಗ್ ಬಾಸ್ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಬಿಗ್ ಬಾಸ್, ನನ್ಗಿಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ, ನೀವೊಂದು ಡಿಸಿಷನ್ ತಗೊಳ್ಳಿ ಪ್ಲೀಸ್ ಬಿಗ್ ಬಾಸ್, ಇದನ್ನ 1 ತಿಂಗಳು ಇನ್ನೂ ಪೋಸ್ಟ್ ಪೋನ್ ಮಾಡಿ, ಇನ್ನೂ 1 ತಿಂಗಳು ನಾವಿಲ್ಲೋ ಇರೋ ತರ ಮಾಡಿ ಪ್ಲೀಸ್ ಬಿಗ್ ಬಾಸ್. ಬೇಕಿದ್ರೆ ನೀವು ವೀಕ್ಷಕರ ಅಭಿಪ್ರಾಯವನ್ನ ತಗೊಳ್ಳಿ, ವೋಟಿಂಗ್ ತಗೊಳ್ಳಿ, ಇಲ್ಲಿರೋದ ಅಂದ್ರೆ 1 ತಿಂಗಳು ಈ ಶೋವನ್ನ ಕಂಟಿನ್ಯೂ ಮಾಡೋದಕ್ಕೆ ಎಸ್ ಅಥವಾ ನೋ ಈ ರೀತಿ ಆಪ್ಷನ್ ಕೊಡಿ, ವೀಕ್ಷಕರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿ ಅಂತ ಬಿಗ್ ಬಾಸ್ಗೆ ಒಂದು ಸಜೆಷನ್ ಅನ್ನ ಕೊಟ್ಟಿದ್ದಾರೆ. ಪ್ಲೀಸ್ ಬಿಗ್ ಬಾಸ್, ನಾನಿಲ್ಲಿ ಇರ್ಬೇಕು ಅಂತ. ಪ್ರತಿ ಕ್ಷಣವನ್ನು ಕೂಡ ಆಕೆ ಎಂಜಾಯ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಇಲ್ಲಿಂದ ಹೋದ್ಮೇಲೆ ಎಲ್ಲವೂ ಕೂಡ ಸಿಗತ್ತೆ, ಆದ್ರೆ ನಾನು ಇಲ್ಲಿದ್ದ ರೀತಿ ಹೊರಗಡೆ ಇರೋದಕ್ಕಾಗೋದಿಲ್ಲ ಅಲ್ವಾ, ಇಲ್ಲಿ ನಾನು ವಾಪಸ್ ಬಂದು ಇಷ್ಟು ದಿನ ಇಲ್ಲಿ ಇರೋದಕ್ಕಾಗೋದಿಲ್ಲ ಅಲ್ವಾ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದಿಲ್ವಲ್ಲ, ಇದನ್ನೆಲ್ಲವನ್ನ ಕೂಡ ನಾನು ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಮೊನ್ನೆ ಸೀಕ್ರೆಟ್ ರೂಮ್ಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅಂದ್ಕೊಂಡಿದ್ರು, ನಾನು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದೀನಿ ಅಂತ. ಆಗ ಅವ್ರೊಂದು ಮಾತನ್ನ ಹೇಳ್ತಾರೆ ಪುಟ್ಟ ಮಗುವಿನ ರೀತಿ, ನಾನ್ ನಿಜ ಹೋಗ್ತಾ ಇದ್ದೀನಿ, ನಾನಿಲ್ಲಿ ವಾಪಸ್ ಬರಲ್ಲ ಅಂತ. ಆ ಒಂದು ಮಾತನ್ನ ಕೇಳಿದಾಗ ಬಹುತೇಕರು ಕಣ್ಣು ತುಂಬ್ಕೊಂಡ್ ಬಂದಿತ್ತು. ಯಾಕಂದ್ರೆ ಅಷ್ಟು ಭಾವನಾತ್ಮಕವಾಗಿ ಅವ್ರು ಹೇಳ್ತಾರೆ. ಪಾಪ ಅವ್ರು ಅಂದ್ಕೊಂಡಿದ್ರು ನಾನು ಹೊರಟೆ ಹೋಗ್ತಾ ಇದ್ದೀನಿ, ಮತ್ತೆ ಬರಲ್ಲ, ನಮಗೆ ಸಿಗಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಅಕ್ಷರಶಃ ಜೀವಿಸಿದ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಈ ಮಾತನ್ನ ರಕ್ಷಿತಾ ಅವ್ರ ಜೊತೆ
ಪ್ರತಿ ಬಾರಿ ಜಗಳ ಮಾಡುವಂತ ಧ್ರುವಂತ್ ಅವರೇ ಹೇಳಿದ್ದಾರೆ ಆಕೆ ಪ್ರತಿ ಮೂಮೆಂಟ್ ಅನ್ನ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಂಜಾಯ್ ಮಾಡಿದ್ದಾಳೆ ಅಂತ. ಇವತ್ತು ಅವರು ಬಿಗ್ ಬಾಸ್ ಜೊತೆ ಮಾತಾಡ್ತಾ ಇರುವಾಗ ಅದೇ ರೀತಿ ಫೀಲ್ ಆಯ್ತು, ಎಷ್ಟರ ಮಟ್ಟಿಗೆ ಅವರ ಈ ಒಂದು ಬಿಗ್ ಬಾಸ್ ಮನೆಯನ್ನ ಪ್ರೀತಿಸ್ತಾರೆ ಅಂತ. ಅವ್ರು ಯಾಕೆ ಉಳಿದ ಸ್ಪರ್ಧಿಗಳಿಗೆ ಹೇಳ್ತಾರೆ ಅಂದ್ರೆ, ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ನೀವು ಕೆಲಸ ಮಾಡಲ್ಲ, ಮನೆ ಕೆಲಸ ಮಾಡಲ್ಲ ಅಂತ ಅವ್ರು ಅದನ್ನೇ ಹೇಳ್ತಾ ಇದ್ರು. ಈ ಮನೆಯನ್ನ ನೀವು ನಿಮ್ಮ ಮನೆ ಅಂತ ಅಂದ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಏನಾದ್ರೂ ಕೆಲಸಗಳಿದ್ರೆ ನೀವು ಮಾಡೋದಿಲ್ವಾ? ಇಲ್ಲೂ ಕೂಡ ಅದೇ ರೀತಿ ಮಾಡಿ, ಆ ಕಾರಣಕ್ಕೆ ನಾನು ಹೇಳ್ತಾ ಇರ್ತೀನಿ ಅಂತ. ಆದ್ರೆ ಬಹುತೇಕ ಸ್ಪರ್ಧಿಗಳು, ಕಾವ್ಯ ಇರ್ಬೋದು, ರಾಶಿಕಾ ಇರ್ಬೋದು ಅಥವಾ ಸ್ಪಂದನ, ನಾವು ಮನೆ ಕೆಲಸ ಮಾಡೋದಕ್ಕೆ ಬಂದಿಲ್ಲ, ನಮಗೇನ್ ಕೆಲಸ ಇದೆಯೋ ಅದನ್ನ ಮಾಡ್ತೀವಿ ಹೊರತು ಎಕ್ಸ್ಟ್ರಾ ನಾವು ಮಾಡಲ್ಲ ಅಂತ. ಆದ್ರೆ ರಕ್ಷಿತಾ ಶೆಟ್ಟಿ ಒಂದು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮನೆ ಅಂದಾಕ್ಷಣ ನಾವು ಯಾವ ರೀತಿ ಪ್ರೀತಿಯಿಂದ ಪ್ರತಿ ಕೆಲಸವನ್ನ ಮಾಡ್ತೀವಿ, ನಮ್ಮ ಜವಾಬ್ದಾರಿ ಅಂತ ಮಾಡ್ತೀವೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಅವ್ರು ಎಲ್ರಿಗೂ ಕೂಡ ಇಷ್ಟ ಆಗೋದು. ನಿಜವಾಗ್ಲೂ ಯಾವ ಸ್ಪರ್ಧಿ ಆದ್ರೂ ಹೇಳಿ, ಇಷ್ಟು ಸೀಸನ್ ಅನ್ನ ನೀವು ನೋಡ್ಕೊಂಡು ಬಂದಿದ್ದೀರಿ, ನಾನು ಬಿಗ್ ಬಾಸ್ ಮನೆಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನನಗೆ ಇಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ, ನಾನು ಎಲ್ಲವನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಯಾರಾದ್ರೂ ಹೇಳಿದ್ಯಾ? ಬಂದಂತಹ ಬಹುತೇಕ ಸ್ಪರ್ಧಿಗಳು ಯೋಚನೆ ಮಾಡೋದು, ಯಾವ್ಯಾವಾಗ ಹೊರಗಡೆ ಹೋಗ್ತೀವಿ, ನಮ್ಗೆ ಯಾವಾಗ ಹೊಸ ಅವಕಾಶಗಳು ಸಿಗುತ್ತೆ, ಈ ಶೋದಿಂದ ನಮಗೆ ಹೊಸ ಇಮೇಜ್ ಕ್ರಿಯೇಟ್ ಆಗಿರುತ್ತೆ, ಏನಾಗಿರುತ್ತೆ ಅನ್ನೋ ಕುತೂಹಲ ಇರುತ್ತೆ. ಆದ್ರೆ ರಕ್ಷಿತಾ ಶೆಟ್ಟಿಗೆ ಅದು ಯಾವುದ್ರ ಯೋಚನೆ ಇಲ್ಲ. ಆಕೆಗಿರುವಂತಹ ಯೋಚನೆ, ಇಲ್ಲಿ ನಾವಿರ್ಬೇಕು, ಎಲ್ಲರ ಜೊತೆ ಸಮಯವನ್ನ ಸ್ಪೆಂಡ್ ಮಾಡ್ಬೇಕು, ಇಂತಹ ಮೂಮೆಂಟ್ ಮತ್ತೆ ನಮ್ಗೆ ಯಾವತ್ತೂ ಕೂಡ ಬರೋದಿಲ್ಲ ಅಂತ. ನಿಜಕ್ಕೂ ರಕ್ಷಿತಾ ಶೆಟ್ಟಿ ವೀಕ್ಷಕರಿಗೆ ಇಷ್ಟು ಹತ್ರ ಆಗೋದಕ್ಕೆ, ಆಕೆಯನ್ನ ಜನ ಇಷ್ಟು ಪ್ರೀತಿ ಮಾಡೋದಕ್ಕೆ ಕಾರಣ ಆಕೆಯ ಮನಸ್ಸು. ಎಲ್ಲದರಲ್ಲೂ ಕೂಡ ಖುಷಿಯನ್ನ ಕಾಣ್ತಾರೆ, ಎಲ್ಲದರಲ್ಲೂ ಕೂಡ ಪಾಸಿಟಿವ್ ವಿಚಾರಗಳನ್ನೇ ಕಾಣ್ತಾರೆ, ಜೊತೆಗೆ ಎಲ್ಲರನ್ನ ಕೂಡ ಪ್ರೀತಿ ಮಾಡ್ತಾರೆ. ಅವ್ರ ಬಗ್ಗೆ ಯಾರು ಎಷ್ಟೇ ಜಗಳ ಮಾಡ್ಲಿ, ಎಷ್ಟೇ ಆರೋಪ ಮಾಡ್ಲಿ, ಎಷ್ಟೇ ಇದ್ ಮಾಡ್ಲಿ, ಅವರಿಗೆ ಕೆಟ್ಟದಾಗ್ಬೇಕು ಅಂತ ರಕ್ಷಿತಾ ಯಾವತ್ತೂ ಕೂಡ ಬಯಸಿಲ್ಲ. ಇವತ್ತು ಅವರು ಬಿಗ್ ಬಾಸ್ ಜೊತೆ ಪುಟ್ಟ ಮಗುವಿನಾಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಾಗ ಅಯ್ಯೋ ಅನಿಸ್ತಾ ಇತ್ತು, ಪಾಪ ಎಷ್ಟು ಪರಿಶುದ್ಧವಾದಂತಹ ಮನಸ್ಸು ಅಂತ. ಮನೆಗೆ ಹೋದ್ರೆ ನೀವ್ ಯಾರು ಮತ್ತೆ ಸಿಗಲ್ಲ, ನಾನು ನಿಮ್ ಜೊತೆ ಮಾತಾಡೋದಕ್ಕಾಗೋದಿಲ್ಲ, ನಿಮ್ಮೆಲ್ಲರನ್ನ ಕೂಡ ಮಿಸ್ ಮಾಡ್ಕೊಳ್ತೀನಿ, ಪ್ಲೀಸ್ ಬಿಗ್ ಬಾಸ್ ನಾನು ಇಲ್ಲೇ ಇರ್ಬೇಕು, ಇನ್ನೂ 1 ತಿಂಗಳು ಇರ್ತೀನಿ ಅಂತ ರಿಕ್ವೆಸ್ಟ್ ಮಾಡುವಾಗ ನಿಜಕ್ಕೂ ಅಯ್ಯೋ ಅನಿಸ್ತು. ಆಕೆ ಈ ಮನೆಯನ್ನ ಎಷ್ಟು ಪ್ರೀತಿಸಿರ್ಬಹುದು, ಈ ಮನೆಯಲ್ಲಿ ಆಕೆ ಕ್ಷಣ ಕ್ಷಣಕ್ಕೂ ಎಷ್ಟು ಜೀವಿಸಿರ್ಬಹುದು ಅಂತ ಅನ್ಸುತ್ತೆ. ಒಂದು ಕಡೆ ಒಂದಷ್ಟು ಸ್ಪರ್ಧಿಗಳು ಹೊರಗಡೆ ಹೋಗ್ಬೇಕು, ಅವ್ರು ವಿನ್ನರ್ ಆಗ್ಬೋದಾ, ನಾನ್ ವಿನ್ನರ್ ಆಗ್ಬೋದಾ, ನಾನು ರನ್ನರ್ ಆಗ್ಬೋದಾ ಅಂತ ಲೆಕ್ಕಾಚಾರ ಹಾಕ್ತಾ ಇದ್ರೆ, ರಕ್ಷಿತಾಗೆ ಮಾತ್ರ ಈ ಮನೆಯ ಚಿಂತೆ. ಇಷ್ಟು ದಿನ 3 ತಿಂಗಳುಗಳ ಕಾಲ ನಾವಿಲ್ಲಿದ್ವಿ, ಸಾಕಷ್ಟು ನೆನಪುಗಳನ್ನ ಕಟ್ಕೊಟ್ಟಿದೆ, ಸಾಕಷ್ಟು ಖುಷಿಯ ಕ್ಷಣಗಳನ್ನ ಇಲ್ಲಿ ಕಳ್ತಿದ್ದೀವಿ, ಸಾಕಷ್ಟು ಬದುಕಿನ ಪಾಠಗಳನ್ನ ಕಲ್ತಿದ್ದೀವಿ, ಈ ಜಾಗವನ್ನ ಬಿಟ್ಟು ಹೋಗೋದು ಹೇಗೆ ಅನ್ನೋ ನೋವು ಅವರನ್ನ ಕಾಡ್ತಾ ಇದೆ. ರಕ್ಷಿತಾ ಶೆಟ್ಟಿ ಉಳಿದ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಯಾಕೆ ವಿಭಿನ್ನವಾಗಿ ನಿಲ್ತಾರೆ, ಯಾಕೆ ಜನ ಅವರನ್ನ ಇಷ್ಟಪಡ್ತಾರೆ ಅನ್ನೋದಕ್ಕೆ ಇದು ಜಸ್ಟ್ ಒಂದು ಎಕ್ಸಾಂಪಲ್. ಇಂಥ ಸಾಕಷ್ಟು ವಿಚಾರಗಳು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರಿಂದ ನಡೆದು ಹೋಗಿದೆ, ವೀಕ್ಷಕರಿಗೆ ಇಷ್ಟ ಆಗಿದೆ. ಈ ಒಂದು ಜರ್ನಿ ಇಲ್ಲಿಗೆ ಎಂಡ್ ಆಗ್ತಾ ಇರೋದು ನಿಜಕ್ಕೂ ರಕ್ಷಿತಾ ಅವರಿಗೆ ಬೇಜಾರಾಗ್ತಾ ಇದೆ. ಇಲ್ಲೇ ಇರಬೇಕು ಅನ್ನೋ ಅವರ ಹಂಬಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಅವರ ಈ ಒಂದು ಮನಸ್ಸಿನ ಬಗ್ಗೆ ನೀವೇನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮವರ ಜೊತೆ ಶೇರ್ ಮಾಡಿ.